ಅಧ್ಯಕ್ಷರೇ. ಆದ್ರೆ ತಾವೇನ್ ಹೇಳ್ತೀರಿ? ನಾವು ಗ್ಯಾರಂಟಿಗಳು ಕೊಟ್ಟಿದ್ದೆವು, ಆಸ್ ಗ್ಯಾರಂಟಿ ಕೊಟ್ಟಿದ್ದೆವು. ನಮ್ಮ ಉತ್ತರ ಕರ್ನಾಟಕದೊಳಗ ಏನ್ ಹೇಳ್ತಾರೆ ಅಧ್ಯಕ್ಷರೇ? ನನ್ನ ಭಾಷೆಯೊಳಗೆ ನಿಮ್ ಗ್ಯಾರಂಟಿ ಏನಪ್ಪಾ ಅಂದ್ರ ಬೆಲ್ಲದಾಗ ಹಾಕಿ ವಿಷ ಕೊಟ್ಟಪ್ಲೆ ಅಧ್ಯಕ್ಷರೇ. ತಿಲ್ಲ ಚಂದ ಅನಿಸ್ತದ, ಬೆಲ್ಲದಪ್ಲೆ ಕಾಣ್ತದ, ಆದ್ರೆ ಅದ್ರೊಳಗೆ ಗ್ಯಾರಂಟಿದೊಳಗೆ ವಿಷಯ ಅದ ಅಧ್ಯಕ್ಷರೇ. ಸಮಯ ನೀವು ಜಾಸ್ತಿ ಕೊಡಲ್ಲ, 1 ಗಂಟೆ ಇದ್ರ ಬಗ್ಗೆ ನಾನು ಮಾತಾಡಬಹುದು ಅಧ್ಯಕ್ಷರೇ. ಆದ್ರೆ ಅಧ್ಯಕ್ಷರೇ, ತಮಗ್ ಗೊತ್ತಿರಲಿ, ಮೊನ್ನೆ ಜೇವರ್ಗಿಯಲ್ಲಿ ಒಂದು ಕಾರ್ಯಕ್ರಮ ನಡೀತು ಅಧ್ಯಕ್ಷರೇ. ಜೇವರ್ಗಿ ಕಾರ್ಯಕ್ರಮದಲ್ಲಿ ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳ್ತಾರೆ ಅಧ್ಯಕ್ಷರೇ? ಡಿ.ಕೆ. ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ನಮ್ಮ ಭಾಗಕ್ಕ 5,000 ಕೋಟಿ ಕೊಟ್ಟಿನ ಅಂತ ಹೇಳತ್ತೀರಿ ನೀವು ಚೀರಿ. ನಾ ಹೇಳಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರು ಏನ್ ಹೇಳ್ತಾರ? ಡಿ.ಕೆ. ಶಿವಕುಮಾರ್ ಅವರೇ, 5,000 ಅಲ್ಲ, 1 ಲಕ್ಷ ಕೋಟಿ ಕೊಟ್ಟರು ಬಿ ನಿಮ್ ಸಮಾನ ಬರ್ಲಿಕ್ಕಾಗಲ್ಲ ಅಂತ ಹೇಳಿ ನಾನ್ ಹೇಳಿಲ್ಲ, ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ರು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಾವೆಲ್ಲರೂ ಪುಣ್ಯಕೋಟೆ ಕಥೆಯನ್ನ ಓದಿ ಬದುಕನ್ನ ನಡೆಸುವವರು. ನಾವು ಕಥೆಯನ್ನ ನಂಬಿ ಜೀವನವನ್ನು ನಡೆಸಿದವರು. ಇವತ್ತು ಅಧ್ಯಕ್ಷರೇ, ನಾವು ನಮ್ಮ ತಾಯಿ ಎದೆ ಹಾಲನ್ನ 2-3 ವರ್ಷ ಅಷ್ಟೇ ಕುಡ್ದಿರಬಹುದು, ಆದ್ರೆ ಇವತ್ತು ಈ ಜೀವನದ ಬದುಕಿನುದ್ದಕ್ಕೂ ನಮ್ಗ ಏನು ಹಾಲು ಕೊಟ್ಟಂತ ಗೋತಾಯಿಗೆ ಇವತ್ತು ಈ ಸರ್ಕಾರದಲ್ಲಿ ಅತ್ಯಂತ ನೋವಿನಿಂದ ಹೇಳ್ತೇನೆ, ಆ ಗೋಮಾತೆಯ, ಆ ಗೋತಾಯಿಯ ಕೆಚ್ಚಲು ಕಡಿಯುವುದರ ಮುಖಾಂತರ, ಆ ಗೋತಾಯಿಯ ಕತ್ತನ್ನು ಕಡಿಯುವುದರ ಮುಖಾಂತರ ಈ ಸರ್ಕಾರ ಗೋವುಗಳಿಗೆ ಅನ್ಯಾಯ ಮಾಡಿದ್ದು ನಾವು ಯಾರು ಮರೆಯುವಂತಿಲ್ಲ ಅಧ್ಯಕ್ಷರೇ. ಅಣ್ಣ, ತಾವು ಸೀನಿಯರ್ ಮೋಸ್ಟ್, ನಾನು MLA ಆಗಿ 4 ವರ್ಷ ನಿಮ್ಮಂತವ್ರು ಎದ್ದು ನಿಂತು ಮಾತಾಡಿದ್ರೆ ನಾನು ನಿಮಗೆ ಒಂದೇ ನಿಮಿಷ ನೀವು ಬಹಳ ಚೆನ್ನಾಗೇ ಮಾತಾಡ್ತಿರಿಲ್ಲ ಅಂತಲ್ಲ. ನೀವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಎಮೋಷನಲ್ ಆಗಿ ಇದು ಬಜೆಟ್ ಮೇಲೆ ಮಾತಾಡ್ತಕ್ಕಂಥ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ನಿಮಗೆ ಬಿಟ್ಟಿರ್ತಕ್ಕಂಥ, ಯಾಕಂದ್ರೆ ಎಲ್ಲದಕ್ಕೂ ಕೆಚ್ಚಲ, ಹಾಲು, ಎಮೋಷನು, ತಾಯಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ತಮಗೆ ಬಿಟ್ಟಿರ್ತಕ್ಕಂಥದ್ದು. ಮಾನ್ಯ ಅಧ್ಯಕ್ಷರೇ, ನಾನೇನಾರ ತಪ್ಪು ಮಾತಾಡಿದ್ರೆ ಕರ್ತವ್ಯ ತೆಗೆಸಾಕ್ರಿ. ಅಲ್ಲ, ಒಂದ್ ನಿಮಿಷ, ನನ್ನಿಂದ ಅಲ್ರಿ ಎಲ್ಲ ಸದಸ್ಯರು ಉಳಿದಿದ್ದೀವಿ. ಅಲ್ಲಲ್ಲ, ಎಲ್ಲ ಸರ್ಕಾರಗಳು ಹೋಗ್ತವೆ. ಅಲ್ಲ, ವಾಯ್ಸ್ ಬಗ್ಗೆ ಮಾತಾಡ್ತಿಲ್ಲ, ನನಗೆ ಅವ್ರು ಮಾತಾಡ್ತಕ್ಕಂಥ ಕೈ ಮುಗಿತೀನಿ ನಿಮ್ಗೆ. ನಾನು ಅಲ್ರಿ, ನನಗೆ ಮಾತಾಡೋದು ಸಿಗದೆ ಯಾವಾಗ ನೀವು ಕೆಚ್ಚಲ, ಹಾಲು, ತಾಯಿ, ಮಗು, ಅಲ್ಲ ಎಲ್ಲ ಸರ್ಕಾರ, ಅಲ್ಲ ಒಂದ್ ನಿಮಿಷ ಕೂತ್ಕೊಳ್ಳಿ ಪ್ಲೀಸ್, 1 ಮಿನಿಟ್ ಕೊಡಿ. ಎಲ್ಲ ಸರ್ಕಾರಗಳು ಬಂದೋಗಿದ್ದಾವೆ ಈ ದೇಶದಲ್ಲಿ, ರಾಜ್ಯದಲ್ಲಿ. ಮಾತಾಡ್ಬೇಕಿಲ್ಲ ಅಂತಲ್ಲ. ಬಜೆಟ್ ಮೇಲೆ ಚೆನ್ನಾಗಿ ಸ್ಪೀಕರ್ ಸಾಹೇಬ್ರು ಎಲ್ಲರಿಗೂ ಅವಕಾಶ ಕೊಟ್ಟಾರೆ, ಮಾತಾಡೋಣ. ಬಟ್ ಎಲ್ಲರಿಗೂ ಒಂದು ಲಿಮಿಟ್ ಇದೆ. ಎಲ್ಲ ಸರ್ಕಾರಗಳು ಲಿಮಿಟ್ ಇದೆ, ನಿಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ, ನಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ. ನೀವು ಮಾತನಾಡ್ತಕ್ಕಂಥದ್ದು, ಗಮನ ಸೆಳೆತಕ್ಕಂಥದ್ದು ಮಾತನಾಡ್ತಕ್ಕಂಥ ಸರಿ ಇದೆ. ನಾನು ಓನ್ಲಿ ಆಬ್ಜೆಕ್ಷನ್ ಇಸ್, ಎಲ್ಲದಕ್ಕೂ ಮಾತನಾಡಿದ್ರೆ ಅದಕ್ಕೆ ಏನೋ ಹಾಲು, ಕೆಚ್ಚಲ, ತಾಯಿ, ಮಗು, ಎಮೋಷನ್, ಇದು ಮಾತನಾಡ್ತಕ್ಕಂಥ ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲ, ಅವ್ರು ಹೇಳ್ತಾ ಇರೋದು, ನಿಮ್ಗೆ ಸಲಹೆ ಕೊಡ್ತಾ ಇರೋದು, ಬಜೆಟ್ ಭಾಷಣ ಇರ್ಬೇಕಾದ್ರೆ ಅಂಕಿ ಅಂಶಗಳ ಬಗ್ಗೆ ಮಾತಾಡಿದ್ರೆ ಉತ್ತಮ ಅಂತ ಅವ್ರು ಅಷ್ಟೇ ಸಲಹೆ ಕೊಡ್ತಾ ಇರೋದು. ಈಗ ಪ್ರಭು ಚವ್ಹಾಣ್ ಅವರು ಪ್ರಭು ಚವ್ಹಾಣ್ ಅವರು ಮಾತಾಡಕ್ ಬರಲ್ಲ ಸರ್. ಇಲ್ಲ, ನಾನೇನ್ ಅಂತ as a friend we are telling you, nothing to, as a friend only I am talking to you. Don't consider me as senior arrangement, but we are requesting you. ಬರ್ತಾ ಇರಲಿಲ್ಲ ನನಗೆ ಮಾಡ್ತೀವಿ ಈ ತರ ಮಾತಾಡೋದು ರಿಕ್ವೆಸ್ಟ್ ಮಾಡಿ. ಅರ್ಚನೆ ಮಾಡಿದಲ್ಲ ಅವರು, ಅವ್ರು ಏನನ್ನು ಪರಿಣಾಮಕಾರಿಯಾಗಿ ಆತರ ಎಮೋಷನ್ಸ್ ಮಾತಾಡಿದ್ರೆ ಅರ್ಥ ಇಲ್ಲ. ಇಫ್ ಯು ಅಗ್ರಿ ಟು ಇಟ್ ಪ್ಲೀಸ್ ಗೋ ಅಹೆಡ್. ಅಲ್ಲ, ನೀವು ಈ ರೀತಿ ನನಗೆ ನಿಮ್ಮನ್ನೇನ್ ತೆಗಳ್ತಾ ಇಲ್ಲ,
ನಾನೇ ವಿರೋಧ ಪಕ್ಷದಲ್ಲಿದ್ದಾಗ ಎಷ್ಟೊಂದ್ ಸರಿ ನಾವು ಬಜೆಟ್ ಬಗ್ಗೆ ಮಾತನಾಡಬೇಕಾದ್ರೆ ಬೊಮ್ಮಾಯಿಯವರೇ ಎದ್ದು ನಮ್ ಕರೆಕ್ಟ್ ಮಾಡಿದ್ದಾರೆ. ಅಂಶಗಳ ಬಗ್ಗೆ ಇರಬೇಕು ಅಂತ. ಅಧ್ಯಕ್ಷರೇ, ನೀವು ಹೆಂಗ್ ಹೇಳ್ಬೇಕು ಅಂತ ಹೇಳ್ತೀನಿ ಕೇಳಿ. ಈಗ ನಮ್ ಪ್ರಭು ಚವ್ಹಾಣ್ ಅವರು ಪಶುಸಂಗೋಪನೆ ಸಚಿವರಿದ್ರು. ಒಂದ್ ಬಹಳ ಉತ್ತಮವಾದಂತ ಯೋಜನೆ ಇತ್ತು, ಯಾವುದು ಪುಣ್ಯಕೋಟಿ ದತ್ತು ಯೋಜನೆ. ನೀವೇನ್ ಹೇಳ್ಬೇಕು ಅಂದ್ರೆ ಪುಣ್ಯಕೋಟಿ ದತ್ತು ಯೋಜನೆ ನಾವು 1000 ಆಕಳನ್ನ ನಾವು ದತ್ತು ತಗೊಂಡಿದ್ವಿ, ಈ ಸರ್ಕಾರ ಬಂದ ಮೇಲೆ 10 ತಗೊಂಡಿಲ್ಲ ಅಂತ. ಹಂಗೆ ಮಾತಾಡಿದ್ರೆ ಗೊತ್ತಾಗ್ತದೆ. ಮಾನ್ಯ ಅಧ್ಯಕ್ಷರೇ ಸರ್, ಹೇಳಿ ಅವ್ರು ತಗೊಂಡೇ ಇಲ್ಲ. ಅವರ ಭಾಷೆ ಮನುಷ್ಯನ ಕರಗಬಹುದು ಅನ್ನೋದಕ್ಕೆ ಬಹಳ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಿದ್ದಾರೆ. ಹೇಳಿದ್ದೀನಿ ಈ ಬಗ್ಗೆ ದತ್ತು ಯೋಜನೆ ಏನಾಯ್ತು ಅವಾಗ ನಾವು ಒಪ್ತೀವಿ. ಮಾನ್ಯ ಅಧ್ಯಕ್ಷರೇ, ಜನ ತಗೊಂಡ್ರಷ್ಟೇ. ಮಾನ್ಯ ಅಧ್ಯಕ್ಷರೇ, ಆ ಮೂಕ ಪ್ರಾಣಿ ಹಸು ಸರ್ಕಾರಕ್ಕೆ ಏನ್ ಕೇಳ್ತದೆ? ಅಧ್ಯಕ್ಷರೇ, ನಾನ್ ನಿನಗೆ ಹಾಲು ಕೊಟ್ಟೆ, ನೀನ್ ನನಗೆ ವಿಷ ಕೊಟ್ಟೆ. ಅದಕ್ಕಾಗಿ ಅಧ್ಯಕ್ಷರೇ, ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ. ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ. ಒಂದೇ ತೊಟ್ಟಿಲಲ್ಲಿ ತೂಗಿ ಶೋಭನವಾಗಿ ಪ್ರೇಮ ಸಂಗೀತದಲ್ಲಿ ಮೈಮರೆಸಿದೆ. ಸೂರ್ಯ ಚಂದ್ರರಿಗೆಲ್ಲ ಪ್ರಭೆ ಇನಿತು ಇರಲಿಲ್ಲ, ನಿನ್ನ ಕೀರ್ತಿಯ ಜ್ಯೋತಿ ಪ್ರಜ್ವಲಿಸಿತು. ಮೇಘ ಮಂಡಲವೇರಿ ವಿಜಯ ವೀರ ಧ್ವಜ ಸ್ವಾತಂತ್ರ್ಯ ಸಂಭ್ರಮದಿ ಸಂಭ್ರಮಿಸಿತು ಅಂತ ಹೇಳ್ತದೆ. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಇವತ್ತು ಮನುಷ್ಯ ಮತ್ತು ಗೋವಿನ ಸಂಬಂಧ, ಗೋವಿನ ಮಹತ್ವ ಇವತ್ತು ನಾವು ಅಧ್ಯಕ್ಷರೇ ನಹುಷ ಮಹಾರಾಜರ ಪ್ರಕರಣದಿಂದ ತಿಳ್ಕೋಬಹುದು. ಅಧ್ಯಕ್ಷರೇ, ನಾನು ಯಾವುದೇ ಸ್ವಾರ್ಥಕ್ಕಾಗಿ ನನಗೆ ಬಜೆಟ್ ಒಯ್ಬೇಕಂತ ಹೇಳಿ ಕೈ ಜೋಡಿಸಿ ನಾನು ಮಾತಾಡ್ತಾ ಇಲ್ಲ ಸರ್. ನನಗೆ ಯಾಕೆ ಸರ್ ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ಲತ್ತೀವಿ ಸರ್? ತಾವು ಅವ್ರು ಗೋಲ್ಡ್ ಸಂಬಂಧ ಮಾತಾಡ್ತಾ ಇದ್ದಾರೆ, ಬಜೆಟ್ ಬಗ್ಗೆ ಮಾತಾಡ್ಬೇಕಿಲ್ಲ. ಈ ದೇಶದಲ್ಲಿ ಇದ್ರ ಬಗ್ಗೆ ಮಾತಾಡಿ. ಇಷ್ಟು ಮಾತಾಡಿದ್ರೆ ಈ ದೇಶದ ಬಗ್ಗೆ ಮಾತಾಡ್ರಿ. ಎಷ್ಟು MLA ಈ ದೇಶದಲ್ಲಿ ಇಷ್ಟು ತಾಯಿ ಇಷ್ಟು ಗೋಮಾತಾ ಬಗ್ಗೆ ಮಾತಾಡ್ತಿದ್ರೆ ಈ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ. ಅದೇ ನಾವು ಬಗ್ಗೆ ಹೇಳ್ರಿ. ಈ ದೇಶದಲ್ಲಿ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಬ್ಯಾನ್ ಆಗ್ಬೇಕಂತ ನೀವು ಹೇಳ್ರಿ ಸರ್. ನನಗೆ ಸಂತ ಇದೆ. ಈ ದೇಶದಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ನೀವು ನಿಮಗೆ ನೀವು ನಮಗೆ ಹೇಳ್ಕೊಡಿ ಏನ್ ಮಾತಾಡ್ಬೇಕಂತ. ನೀವು ನಮಗೆ ಫಾರ್ಮೆಟ್ ಕೊಟ್ಬಿಡಿ. ಸರ್ಕಾರಕ್ಕೆ ಚವ್ಹಾಣ್ ಅವರೇ ಪ್ರಪಂಚದಲ್ಲಿ ನೀವು ಮುಖ್ಯಮಂತ್ರಿ 13 ತಗೊಂಡ್ರಿ. 13 ಬಿಜೆಪಿ
ನಾನು ಎಲ್ಲ ಕಡೆ ಹೋಗಿದ್ದೀನಿ, ತಾವು ತಗೊಂಡಿಲ್ಲ. ಅಧ್ಯಕ್ಷರೇ ಮಾತಾಡಕ್ಕೆ ಅವಕಾಶ ಮೂರು ಜನ ತಗೊಂಡ್ರು. ಅಲ್ಲ, ನಿಮ್ ಯೋಗ್ಯತೆ. ಪ್ರಿಯಾಂಕಾ. ನೀವು ಗೋಮಾತೆ ಬಗ್ಗೆ ಮಾತಾಡಿ. ಯೋಗ್ಯತೆ ಬಗ್ಗೆ ಮಾತಾಡಿ. ಇಲ್ಲಿ ಯಾರ್ಯಾರು ಯೋಗ್ಯತೆ ಬಗ್ಗೆ ಮಾತಾಡಿ. ಯೋಗ್ಯತೆ ಬಗ್ಗೆ ಬಿಜೆಪಿ ಶಾಸಕರು ಗೋಮಾತೆಯನ್ನ ದತ್ತು ಕೊಡಿ. ಯಾದಗಿರಿ ಗೋಶಾಲೆಗೆ 27 ಕೋಟಿ ನಮ್ಮ ಸರ್ಕಾರದಲ್ಲಿ ಪ್ರತಿಯೊಬ್ಬ ಶಾಸಕ 100 ಗೋ ಅನ್ನ ದತ್ತು ತಗೊಂಡ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಬಗ್ಗೆ ಮಾತಾಡಿ. ಒಂದ್ಸಲಿ ಸರಿ, ಎರಡು ಸಲ ಸರಿ, ಮೂರು ಸಲ ಸರಿ, ವಚನಗಳು ಹೇಳೋದು, ವಚನಗಳು ಇದು ನಮ್ಮಲ್ವಾ? ಇದು ನಮ್ತಾ ಇಲ್ವಾ? ಕಳೆದ 10 ವರ್ಷದಿಂದ ಬಗ್ಗೆ ನಮ್ತಾ ಇಲ್ವಾ? ಅವ್ರಿಗೆ ಮಾತಾಡಕ್ಕೆ 10 ವರ್ಷದಿಂದ ಎಷ್ಟು ಹೋಗಿದೆ ಈ ದೇಶದಲ್ಲಿ ಗೋಮಾತಾ ಹೊರಗಡೆ, ಅದ್ರ ಬಗ್ಗೆ ಒಳಗಿಂದ ಹೇಳ್ಬೇಕಲ್ಲ. ಚವ್ಹಾಣ್ ಅವರೇ, ಬೆಳಗಾವಿಯಿಂದ ಗೋವಾಗೆ ಎಷ್ಟು ಟ್ರಕ್ ಹೋಗ್ತಾ ಇದೆ? ಆಯ್ತಾಯ್ತು, ಕೂತ್ಕೊಳ್ಳಿ ಎಲ್ಲ. ಅವ್ರು ಎಷ್ಟು ಮಾತಾಡ್ತಾರೆ ಮಂತ್ರಿಯಾಗಿ? ಪ್ಲೀಸ್ ಗೋವಾಗೆ ಎಷ್ಟು ಟ್ರಕ್ ಹೋಗ್ತಾ ಇದೆ? ನೀವೆಲ್ಲ ಇದ್ದಾಗ ಎಷ್ಟು ಟ್ರಕ್ ಹೋಗ್ತಾ ಇದೆ? ಮಂತ್ರಿ ಹೋಗಿ ಸುಮ್ನೆ ನೀವೆಲ್ಲ ಇದ್ದಾಗ ಏನ್ ಮಾಡಿ ಸುಮ್ನೆ ಶರಣು ನೀವ್ ಮಾತಾಡಿಲ್ಲ ಅಂತಂದ್ರೆ ಸುರೇಶ್ ಬಾಬು ಅವ್ರನ್ನ ಕರಿತೀನಿ. ಮಾನ್ಯ ಅಧ್ಯಕ್ಷರೇ, ಕೂಡ್ರಿ ಗೌಡ್ರೆ, ನಿಮ್ ಕೈ ಮುಗಿತೀನಿ ಕೂಡ್ರಿ, ಕೈ ಮುಗಿತೀನಿ ಕೂಡ್ರಿ, ದೊಡ್ಡವ್ರು ಇದ್ದೀರಿ ಕೂಡ್ರಿ. ಮಾನ್ಯ ಅಧ್ಯಕ್ಷರೇ, ಇಲ್ಲ ಅವ್ರು ಇಲ್ದಾಗಿಲ್ಲ, ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಅವ್ರು ಇಲ್ದಾಗಿಲ್ಲ, ಕೂತ್ಕೊಳ್ಳಿ. ಏನ್ ಯಾರು ಇಲ್ದ ಬೇಡ, ಸುಮ್ನೆ ಯಾರು ಮಾತಾಡ. ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ ಕೇಳ್ರಿ ಅಧ್ಯಕ್ಷರೇ, 2 ನಿಮಿಷದಲ್ಲಿ ಮುಕ್ತಾಯ ಮಾಡಿ. ಏನ್ ಅಧ್ಯಕ್ಷರೇ ಮಾತೇ ಚಾಲು ಮಾಡಿಲ್ಲ, ಹೆಂಗ್ ಮುಗಿಸ್ಲಿ ಅಧ್ಯಕ್ಷರೇ? 2 ನಿಮಿಷದಲ್ಲಿ ಮುಕ್ತಾಯ ಮಾಡಿ. ಕರಿತೀನಿ. ಅವರೆಲ್ಲ ಅರ್ಚನೆ ಮಾಡಿದ್ರು, ಶುರು ಮಾಡಿಲ್ಲ, ಪ್ರಾರಂಭ ಮಾಡ್ಲಿ. ಮತ್ತೆ ಈ ರೀತಿ ಮತ್ತೆ ಇಲ್ದ ಬೇಡ. ಮಾನ್ಯ ಅಧ್ಯಕ್ಷರೇ, ತಮಿಳುನಾಡಿನಲ್ಲಿ ರಾಜ ಮನುನೀತಿ ಚೋಳ, ಆ ರಾಜ ಆಡಳಿತ ಯಾವ ರೀತಿ ಕೊಡ್ತಾನೆ ಅಧ್ಯಕ್ಷರೇ ಅಂದ್ರ, ಪ್ರಿಯಾಂಕ್ ಸಾಹೇಬ್ರೆ ಯಾರಿಗಾರೆ ಏನ್ರೆ ತೊಂದ್ರೆ ಆದ್ರ ಒಂದು ಗಂಟೆ ಕಟ್ಟಿರ್ತಾನ ಅಧ್ಯಕ್ಷರೇ, ಹೋಗಿ ಆ ಗಂಟೆ ಹೊಡಿಬೇಕು ಅಧ್ಯಕ್ಷರೇ. ಆ ಗಂಟೆ ಹೊಡೆದ ತಕ್ಷಣ ತಮಿಳುನಾಡಿನ ರಾಜ ಮನುನೀತಿ ಚೋಳ ಹೋಗಿ ಸಮಸ್ಯೆ ಬರಿಹರಿಸ್ತಾನ ಅಧ್ಯಕ್ಷರೇ. ಒಂದು ಸಲ ರಾಜ 12 ಗಂಟೆ ಗಾಢ ನಿದ್ರೆದೊಳಗಿರ್ತಾನ, ಗಂಟೆ ಬಾರಿಸ್ತದ, ಎದ್ದು ಹೋಗಿ ನೋಡ್ತಾನ, ಯಾರು ಗಂಟೆ ಬಾರಿಸಿರ್ತಾರಂದ್ರ ಒಂದು ಆಕಳು ಹೋಗಿ ಗಂಟೆ ಬಾರಿಸ್ತ ಅಧ್ಯಕ್ಷರೇ. ಅವ ಮಂತ್ರಿಗಳಿಗೆ ಕರಿತಾನ, ಏನಾಗೆ ನೋಡ್ರಿ ಹೋಗಿ. ಆಕಳು ಕರ್ಕೊಂಡು ಹೋಗ್ತದಲ್ಲಿ, ಎಲ್ಲಿ ಅದರ ಆಕಳ ಮರಿ ಕರು ಸತ್ತಿರ್ತದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.